ಕಂದಾಯ ಸಚಿವ ಕೃಷ್ಣ ಭೈರೇಗೌಡರಿಂದ ಭೂ ಕಬಳಿಕೆ ಆರೋಪ ಏನು ಬಿಜೆಪಿ ಮಾಡ್ತು. ಈಗ ಬಿಜೆಪಿ ಕಾರ್ಯಕರ್ತರಿಂದ ಕೋಲಾರ ತಾಲೂಕು ಕಚೇರಿ ಕಾವಲು. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಕಾವಲು ಕಾಯಲಾಗ್ತಾ ಇದೆ. ತನಿಖೆ ಆಗೋವರೆಗೂ ದಾಖಲೆಯನ್ನ ರಕ್ಷಿಸೋದಕ್ಕೆ ಬಿಜೆಪಿ ಸೆಕ್ಯೂರಿಟಿ ಕೊಡ್ತಾ ಇದೆ. ನಿನ್ನೆ ಅಧಿವೇಶನದಲ್ಲಿ ಭೂ ಅಕ್ರಮದ ಕುರಿತು ಛಲವಾದಿ ನಾರಾಯಣಸ್ವಾಮಿಯವರು ಆರೋಪವನ್ನ ಮಾಡಿದರು. ಗರುಡಪಾಳ್ಯದಲ್ಲಿ ಸರ್ಕಾರಿ ಖರಾಬು ಜಮೀನು ಕೃಷ್ಣ ಭೈರೇಗೌಡರು ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕಾರ್ಯಕರ್ತರು ಕೋಲಾರ ತಾಲೂಕು ಕಚೇರಿ ಕಾವಲು ಕಾಯ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾವಲು ಕಾಯ್ತಾ ಇದ್ದಾರೆ. ಏನು ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ ಕೋಪದಲ್ಲಿ ಇವತ್ತು ಭೂಗಳ್ತನ ಕೋಪದಲ್ಲಿ ಸಿಕ್ಕು ನರಳುತ್ತಾ ಇದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ಕೋಲಾರದ ನಮ್ಮ ನರಸಾಪುರದ ಗರಡಹಳ್ಳಿ ಗ್ರಾಮದಲ್ಲಿ ಸುಮಾರು 21 ಎಕರೆ 16 ಗುಂಟೆ ಇವತ್ತು ಭೂ ಕಬಳಿಕೆ ಆಗಿರೋದು. ಅದು ಮಾನ್ಯ ಕಂದಾಯ ಸಚಿವರೇ ಮಾಡಿರೋದು. ಆ ಕಾರಣಕ್ಕೆ ಇವತ್ತು ಏನು ನಾವಿವತ್ತು BJP ಜಿಲ್ಲಾ ಘಟಕ ಬಂದು ಇಲ್ಲಿ ಕಾವಲು ಕಾಯ್ತಾ ಇದ್ದೀರಿ. ಇವತ್ತು ಯಾಕಂದರೆ ಮೂಡ ಕೇಸಲ್ಲಿ 14 ಸೈಟು ಹೊಡೆದಾಗ ಇದೇ ದಾಖಲಾತಿಗಳನ್ನ ಶಿಫ್ಟಿಂಗ್ ಮಾಡಿದ್ರು, ಕಳ್ತನ ಮಾಡುವಂಥ ಪ್ರಯತ್ನ ಕೂಡ ಆಗಿತ್ತು. ತದನಂತರ ಅದು ತನಿಖೆ ಎದುರಿಸೋಕ್ಕಾಗದಿರ 14 ಸೈಟ್ ವಾಪಸ್ಸು ಕೊಟ್ಟಿದ್ದು. ಆ ಕಾರಣಕ್ಕೆ ಇವತ್ತು ಏನು ಪ್ರಿಯಾಂಕಾ ಖರ್ಗೆ ಕೂಡ 5 ಎಕರೆ ಜಮೀನನ್ನ ಸರ್ಕಾರದ ತೊಗೊಂಡು ಮತ್ತೆ ವಾಪಸ್ ಕೊಟ್ಟಿದ್ರು. ಇವತ್ತು ಏನು ಮಿಸ್ಟರ್ ಕ್ಲೀನ್ ಅಂತ ಭೈರೇಗೌಡ ಕೃಷ್ಣ ಭೈರೇಗೌಡ ತಮ್ಮಷ್ಟು ತಾವೇ ಸ್ವಯಂ ಘೋಷಿತ ಮಿಸ್ಟರ್ ಕ್ಲೀನ್ ಅಂತ ಆಗಿದ್ದಾರೆ. ಇವತ್ತು ಅವರೇ ಇವತ್ತು 21 ಎಕರೆ 16 ಗುಂಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.